ಚಂದ್ರಯಾನದ ಚಿತ್ರಗಳನ್ನ ಬಿಡುಗಡೆ ಮಾಡುವ ಮೂಲಕ ನಾಸಾ ಒಂದು ರೀತಿಯಲ್ಲಿ ಜಗತ್ತಿನೆದುರು ಸಿಕ್ಕಾಕೊಳ್ತು. ಅಮೆರಿಕದ ಮಹತ್ವಾಕಾಂಕ್ಷಿ ಯೋಜನೆ ಜಗತ್ತನ್ನ ಮರಳು ಮಾಡುವ ತಂತ್ರವಾಗಿತ್ತು ಅನ್ನೋದಕ್ಕೆ ಬಹಳಷ್ಟು ಪುರಾವೆಗಳು ಸಿಕ್ಕಿದ್ವು. ನಾಸಾ ಮಾತ್ರ ಜಗತ್ತಿನ ವಿಜ್ಞಾನಿಗಳು ಎತ್ತಿದ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆಯನ್ನ ನೀಡದೆ ಮುಗುಮ್ಮಾಗಿ ಉಳಿತು. ಚಂದ್ರನ ಮೇಲೆ ಸಂಶೋಧನೆಗೆ ವಿಜ್ಞಾನಿಗಳು ಮನಸ್ಸು ಮಾಡೋದಕ್ಕೆ ಇದ್ದ ಮುಖ್ಯ ಕಾರಣ ಅಲ್ಲಿ ಜೀವಿಗಳಿರಬಹುದಾ, ಜೀವನ ನಡೆಸೋದಕ್ಕೆ ಅನುಕೂಲ ವಾತಾವರಣ ಇರಬಹುದಾ ಅನ್ನೋದನ್ನ ಪತ್ತೆ ಮಾಡೋದಾಗಿತ್ತು. ಆದರೆ ಈ ಸಂಶೋಧನೆ ಸುಲಭದ ಕೆಲಸವೇನೂ ಆಗಿರಲಿಲ್ಲ. ಆಧುನಿಕ ಯಂತ್ರಗಳು, ಅಪಾರ ಬುದ್ಧಿಶಕ್ತಿಯ ಜೊತೆಗೆ ಮೂಟೆಗಟ್ಟಲೆ ಹಣ ಕೂಡ ಬೇಕಿತ್ತು. ಇದನ್ನ ಬರೆಸೋ ಶಕ್ತಿ ಇದ್ದದ್ದು ರಷ್ಯಾ ಮತ್ತು ಅಮೆರಿಕ ದೇಶಗಳಿಗೆ ಮಾತ್ರ. ಆದರೆ 60ರ ದಶಕದಲ್ಲಿ ರಷ್ಯಾದ ತಂತ್ರಜ್ಞಾನ ಅಮೆರಿಕಕ್ಕೆ ದಂಗು ಬಡಿಸುವಷ್ಟು ಪ್ರಖರವಾಗಿತ್ತು. ಪ್ರಥಮ ಬಾರಿ ಬಾಹ್ಯಾಕಾಶ ನೌಕೆ ಕಳಿಸಿದ, ಆಮೇಲೆ ಪ್ರಾಣಿಯನ್ನು ರವಾನಿಸಿದ ರಷ್ಯಾ ಸಾಧನೆಗೆ ಹೊಟ್ಟೆ ಉರಿದುಕೊಂಡು ಅಮೆರಿಕ ಚಂದ್ರನ ಮೇಲೆ ಮಾನವನನ್ನ ಕಳಿಸಿ ಮುಯಿ ತೀರಿಸಿಕೊಂಡಿತು. ಆದರೆ ಅಸಲಿಗೆ ಅಮೆರಿಕ ಮನುಷ್ಯರನ್ನ ಚಂದ್ರನ ಮೇಲೆ ಕಳಿಸೋದಿರಲಿ, ಇಡೀ ಅಪೋಲೋ 11 ಗಗನಯಾತ್ರೆಯೇ ಒಂದು ದೊಡ್ಡ ಗೋಲ್ಮಾಲ್ ಅನ್ನೋ ವಿವಾದ ಹುಟ್ಟಿಕೊಳ್ತು. ಅಂತ ಮತ್ತು ಕೇಳಿ ಬರೋದಕ್ಕೆ ಸಾಕಷ್ಟು ಕಾರಣವೂ ಇತ್ತು. ಮೊದಲನೇದಾಗಿ ಅಪೋಲೋ ಯಾತ್ರೆಗೆ ಮುನ್ನ ನಾಸಾ ಕೇಂದ್ರದಲ್ಲಿ ಅಮೆರಿಕ ಯಾತ್ರಿಗಳಿಗೆ ತರಬೇತಿ ನೀಡಿತ್ತು. ಅಷ್ಟೂ ವಿವರಗಳನ್ನ ವಿಡಿಯೋ ಮಾಡಲಾಗಿತ್ತು. ಈ ವಿಡಿಯೋವನ್ನ ಸ್ಪೇಸ್ನಲ್ಲಿರೋ ಉಪಗ್ರಹಕ್ಕೆ ರವಾನಿಸಿ ಅಲ್ಲಿಂದ ಮತ್ತೆ ಅವುಗಳನ್ನ ರಿಸೀವ್ ಮಾಡೋದು ಅಮೆರಿಕದ ವಿಜ್ಞಾನಿಗಳಿಗೆ ಕಷ್ಟದ ಕೆಲಸವೇನೂ ಆಗಿರಲಿಲ್ಲ. ಇಷ್ಟೊಂದು ದೊಡ್ಡ ಐತಿಹಾಸಿಕ ಈವೆಂಟ್ ಇದ್ದಾಗಲೂ ಮಾಧ್ಯಮಗಳಿಗೆ ಸ್ವತಂತ್ರ ವರದಿ ಮಾಡಲು ಅವಕಾಶ ಇರಲಿಲ್ಲ. ನಾಸಾ ಸಂಸ್ಥೆ ಆಯ್ದ ಫೋಟೋಗಳನ್ನಷ್ಟೇ ಮಾಧ್ಯಮಗಳಿಗೆ ಕೊಡ್ತಿತ್ತು. ಆ ಫೋಟೋಗಳನ್ನ ಮಾತ್ರ ಮುದ್ರಿಸೋಕೆ ಮಾಧ್ಯಮಗಳಿಗೆ ಅವಕಾಶ ಇತ್ತು. ಮೊದಲ ಬಾರಿ ಚಂದ್ರನ ಮೇಲೆ ಕಾಲಿಟ್ಟ ಖ್ಯಾತಿಯ ನೀಲ್ ಆರ್ಮ್ಸ್ಟ್ರಾಂಗ್ ಯಾತ್ರೆಯಿಂದ ಮರಳಿದ ಬಳಿಕ ತನ್ನ ಅನುಭವಗಳ ಬಗ್ಗೆ ಯಾರಿಗೂ ಆನ್ ಕ್ಯಾಮೆರಾ ಸಂದರ್ಶನ ನೀಡಲಿಲ್ಲ. ಐತಿಹಾಸಿಕ ಸಾಧನೆ ಬಳಿಕ ಆರ್ಮ್ಸ್ಟ್ರಾಂಗ್ ಈ ರೀತಿ ವರ್ತಿಸಿದ್ದು ಅನುಮಾನ ದೃಢವಾಗೋದಕ್ಕೆ ಕಾರಣ ಆಯಿತು. ಸೂರ್ಯನಿಂದ ಭೂಮಿಯ ಮೇಲೆ ಬೀಳುವ ಬೆಳಕಿಗೆ ವಸ್ತುಗಳು ಅಡ್ಡ ಬಂದಾಗ ಉಂಟಾಗುವ ನೆರಳು ಸಮಾನಾಂತರವಾಗಿರುತ್ತೆ. ಆ ನೆರಳು ಒಂದನ್ನೊಂದು ಹಾಯ್ದು ಹೋಗೋದಿಲ್ಲ. ಆದರೆ ಆರ್ಮ್ಸ್ಟ್ರಾಂಗ್ ಮತ್ತು ಎಡ್ವಿನ್ ಚಂದ್ರನ ಮೇಲೆ ತೆಗೆದಿರೋ ಫೋಟೋಗಳಲ್ಲಿ ಉಂಟಾಗಿರುವ ನೆರಳು ಬೇರೆ ಬೇರೆ ಕೋನಗಳಲ್ಲಿವೆ. ಹಾಗಾಗಿ ಇದಕ್ಕೆ ಕೃತಕ ಬೆಳಕು ಬಳಸಿರೋದು ಖಾತ್ರಿ. ಸೂರ್ಯನ ಬೆಳಕಿನಲ್ಲಿ ಇಂಥ ಎಫೆಕ್ಟ್ ಆಗೋಕೆ ಖಂಡಿತ ಸಾಧ್ಯ ಇಲ್ಲ. ಚಂದ್ರಯಾನದ ತಕ್ಷಣ ನಾಸಾ ಬಿಡುಗಡೆಗೊಳಿಸಿದ ಒಂದು ಫೋಟೋದಲ್ಲಿ ಚಂದ್ರನ ಶಿಲಾಚೂರಿನ ಮೇಲೆ ಇಂಗ್ಲಿಷ್ನ ಸಿ ಅಕ್ಷರ ಕಾಣಿಸ್ತಿತ್ತು. ಸ್ವಲ್ಪ ದಿನಗಳ ಬಳಿಕ ಬಿಡುಗಡೆ ಮಾಡಿದ ಇದೇ ಚಿತ್ರದಲ್ಲಿ ಸಿ ಅಕ್ಷರ ಮಾಯವಾಗಿತ್ತು. ಆ ಕಾಲದಲ್ಲಿ ಫಿಲ್ಮ್ ಪ್ಲೇಟ್ನಿಂದ ಇಮೇಜಿನ ಮೇಲೆ ಮೂಡಿಸಿದ ಕ್ರಾಸ್ ಹೇರ್ಗಳು ಮೂಡಿದ್ವು. ಇವು ಫೋಟೋದ ಮೇಲೆ ಪ್ರಿಂಟ್ ಆಗಿದ್ವು. ಆದರೆ ಈ ಫೋಟೋದಲ್ಲಿ ವಸ್ತುವಿನ ಹಿಂದುಗಡೆ ಕ್ರಾಸ್ ಹೇರ್ ಕಂಡು ಬರುತ್ತೆ. ಎರಡು ಇಮೇಜ್ಗಳನ್ನ ಕಂಪೋಸಿಷನ್ ಮಾಡಿರೋದ್ರಿಂದ ಇದು ಸ್ಪಷ್ಟವಾಗುತ್ತೆ. ಈ ಚಿತ್ರದಲ್ಲಿ ಹಿನ್ನೆಲೆ ಪೂರ್ಣ ಕಪ್ಪಾಗಿ ಕಾಣ್ತಿದೆ. ವಾತಾವರಣ ಇಲ್ಲದ ಚಂದ್ರನ ಮೇಲಿಂದ ನಕ್ಷತ್ರಗಳು ಹೆಚ್ಚು ಸ್ಪಷ್ಟವಾಗಿ ಕಾಣಬೇಕಿತ್ತು. ಆದರೆ ಒಂದು ಚುಕ್ಕಿಯೂ ಕಾಣಿಸೋದಿರೋದು ಆಶ್ಚರ್ಯ.
ಚಂದ್ರನ ಮೇಲಿರುವಾಗ ನಕ್ಷತ್ರ ನೋಡ್ಲಿಲ್ವಾ ಅಂತ ಕೇಳಿದ್ದಕ್ಕೆ ನೀಲ್ ಆರ್ಮ್ಸ್ಟ್ರಾಂಗ್ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ನಂಗೆ ಸರಿಯಾಗಿ ನೆನಪಾಗ್ತಿಲ್ಲ ಅಂತ. ಪಕ್ಕದಲ್ಲಿದ್ದ ಮೈಕಲ್ ಕಾಲಿನ್ಸ್ ಕೂಡ ದನಿಗೂಡಿಸಿದ್ದ. ಅದು ಜಾಣ ಮರೆವೇ ಇರಬೇಕು. Could you actually see the stars and the solar corona in spite of the glare? We were never able to see stars from the lunar surface or on the daylight side of the moon by eye without looking through the optics. I don't recall during the period of time that we were photographing the solar corona what stars we could see. I don't remember seeing any. ವರ್ಷಗಳ ಬಳಿಕ ಮೈಕಲ್ ಕಾಲಿನ್ಸ್ ತಾನು ಬರೆದ ಪುಸ್ತಕದಲ್ಲಿ ಒಂದಿಷ್ಟು ನಕ್ಷತ್ರ ಕಂಡಿದ್ದು ನೆನಪಿದೆ ಅಂತ ಬರೆದಿದ್ದ. ವಯಸ್ಸಾದ ಹಾಗೆ ಆತನ ನೆನಪಿನ ಶಕ್ತಿ ವೃದ್ಧಿಸ್ತಾ ಅಂತ ಮಾಧ್ಯಮಗಳು ಗೇಲಿ ಮಾಡಿದ್ವು. ಚಂದ್ರನ ನೆಲದ ಮೇಲೆ ಮೂಡಿರುವ ಎಡ್ವಿನ್ ಪಾದದ ಗುರುತು ಇದು. ತೇವಾಂಶ ಇಲ್ಲದ ಚಂದ್ರನ ಮಣ್ಣಿನ ಮೇಲೆ ಇಷ್ಟು ಢಾಳಾಗಿ ಪಾದರಕ್ಷೆಯ ಅಚ್ಚು ಮೂಡಿದ್ದು ಹೇಗೆ ಅನ್ನೋದಕ್ಕೆ ನಾಸಾದಿಂದ ವಿವರಣೆ ಸಿಕ್ಕಿಲ್ಲ. ಅಪೋಲೋ ಬಿಡುಗಡೆ ಮಾಡಿದ ದೃಶ್ಯಗಳಲ್ಲೇ ಅತ್ಯಂತ ವಿವಾದಾತ್ಮಕ ಇದು. ವಾತಾವರಣವೇ ಇಲ್ಲದ ಚಂದ್ರನ ಮೇಲೆ ಧ್ವಜ ಹಾರಾಡಿದ್ದು ಹೇಗೆ ಅನ್ನೋ ಪ್ರಶ್ನೆಗೆ ಈವರೆಗೆ ಉತ್ತರ ಸಿಕ್ಕಿಲ್ಲ. ಅಮೆರಿಕ ಮತ್ತು ರಷ್ಯಾ ಇವರಿಬ್ಬರಲ್ಲಿ ಯಾರು ಸರಿ ಅನ್ನೋದು ಜನರಲ್ಲಿ ಗೊಂದಲ ಮೂಡಿಸಿತ್ತು. ಈ ಬಗ್ಗೆ ಅಪೋಲೋ 11ರ ಸಿಬ್ಬಂದಿನೇ ಕೇಳಿ ತಿಳ್ಕೊಳ್ಳೋಣ ಅಂತ ಹೋದ ಬಾರ್ಟ್ ವಿನ್ಫೀಲ್ಡ್ ಅನ್ನುವ ಹವ್ಯಾಸಿ ಪತ್ರಕರ್ತ ಹೆಂಗೆಲ್ಲ ವಧೆ ತಿಂದ ಅನ್ನೋದನ್ನ ನೋಡೋಣ ಬ್ರೇಕ್ನ ನಂತರ.